ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಶಬರಿಮಲೆ ಯಾತ್ರಾರ್ಥಿ ಕೈಗೊಳ್ಳುವಂತಹ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಈ ಬಾರಿ ಸಹಿತ ಆತಂಕ ಉಂಟಾಗಿರುವಂಥದ್ದು. ಕಾರಣ ಇಷ್ಟೇ, ಕೇರಳದಲ್ಲಿ ಕೋವಿಡ್ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋ ಕಾರಣದಿಂದಾಗಿ ಕರ್ನಾಟಕದಿಂದ ತೆರಳುವಂತಹ ಭಕ್ತಾದಿಗಳಿಗೆ ಬಹಳಷ್ಟು ಆತಂಕ ಉಂಟಾಗಿರುವಂಥದ್ದು. ಅದರಲ್ಲೂ ವಿಜಯಪುರ ಜಿಲ್ಲೆಯಿಂದ ಪ್ರತಿ ವರ್ಷವೂ ಸುಮಾರು 5,000 ರಿಂದ 6,000 ಜನ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಗೆ ತೆರಳುತ್ತಾರೆ, ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುತ್ತಾರೆ. ಆದರೆ ಕಳೆದ ವರ್ಷಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದರೆ, ಈ ವರ್ಷದ ಪರಿಸ್ಥಿತಿಯನ್ನು ನೋಡಿದರೆ ಮತ್ತೆ ಅದೇ ರೀತಿ ಕೋವಿಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಆತಂಕ ಉಂಟಾಗಿರುವಂಥದ್ದು. ಕಳೆದ ಬಾರಿ ಅವರಿಗೆ ಆಗಿರುವಂತಹ ಕಹಿ ಅನುಭವಗಳನ್ನು ಈ ಬಾರಿ ಮತ್ತೆ ರಿಪೀಟ್ ಆಗದೇ ಇರಲಿ ಅಂತೇಳಿ ಅವರೊಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನಂತಂದರೆ, ಕರ್ನಾಟಕ ಸರ್ಕಾರದಿಂದ ನಮಗೆ ಕೋವಿಡನ್ನು ಟೆಸ್ಟ್ ಮಾಡಿ ಆ ವರದಿಯನ್ನು ಕೇರಳ ಸರ್ಕಾರ ಒಪ್ಪಿಕೊಳ್ಳುವಂತೆ ಅವ್ರ ಜೊತೆ ಮಾತುಕತೆಯನ್ನು ಮಾಡಬೇಕು ಅಂತೇಳಿ ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಕರ್ನಾಟಕದಿಂದ ಕೇರಳದ ಗಡಿವರೆಗೂ ಹೋದ್ಮೇಲೆ ಕೇರಳದ ಗಡಿಯಲ್ಲಿ ಮೊದಲೇ ಅಲ್ಲಿ RT-PCR ಟೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಅದು 48 ಗಂಟೆ ಅದಕ್ಕೆ ಅವಧಿಯನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಮತ್ತೆ ಅವರು ಶಬರಿಮಲೆಗೆ ಹೋಗಬೇಕಾದ್ರೆ ಅಲ್ಲಿಂದ ಸುಮಾರು 2-3 ದಿನ ಅವರು ಜರ್ನಿ ಮಾಡೋದ್ರಿಂದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅವರು ಶಬರಿಮಲೆಗೆ ಹೋಗೋದ್ರಿಂದ 48 ಗಂಟೆ ಬಳಿಕ ಮತ್ತೊಂದು ಸರಿ ಅದನ್ನು ಕೋವಿಡ್ ಟೆಸ್ಟನ್ನು ಮಾಡಬೇಕಾದ ಅನಿವಾರ್ಯತೆ ಇರುವಂಥದ್ದು. ಇದು ಕಳೆದ ಬಾರಿ ಅವರು ಅನುಭವಿಸಿರುವಂತಹ ಸಮಸ್ಯೆ ಆಗಿದೆ. ಅದೇ ರೀತಿಯ ನಿಯಮಗಳು ಈ ಬಾರಿ ಇರೋದರಿಂದ ಮತ್ತೆ ನಮಗೆ ಆತಂಕ ಇದೆ ಅಂತ ಹೇಳಿ. ಅಂದರೆ ಇನ್ನೊಂದು ಏನಂತಂದರೆ, ಈ ಕೋವಿಡ್ ಪರೀಕ್ಷೆಗೆ ಅವರು ಸುಮಾರು 1,500 ರೂಪಾಯಿಂದ 2,500 ರೂಪಾಯಿವರೆಗೆ ಚಾರ್ಜಸನ್ನು ಮಾಡ್ತಾರೆ. ಅಂದರೆ ಒಂದೊಂದು ಇದರಲ್ಲಿ ಒಂದೊಂದು ರೀತಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ 1,500 ರಿಂದ 2,500ವರೆಗೆ ಅವರಿಗೆ ಕೋವಿಡ್ RT-PCR ಟೆಸ್ಟ್ಗೆ ಚಾರ್ಜನ್ನು ಮಾಡ್ತಾರೆ. ಹೀಗಾಗಿ ಇದು ಭಕ್ತರಿಗೆ ಬಹಳಷ್ಟು ಆತಂಕ ಉಂಟು ಮಾಡಿದಂಥದ್ದು, ಜೊತೆಗೆ ಸಂಕಷ್ಟವನ್ನು ಸಹಿತ ಉಂಟು ಮಾಡಿರುವಂಥದ್ದು. ಕಾರಣ ಇಷ್ಟೇನಂತಂದರೆ, 2-3 ಕಡೆ ಅವರಿಗೆ ಕೋವಿಡ್ ಟೆಸ್ಟ್ ಮಾಡೋದ್ರಿಂದ ಸುಮಾರು ಖರ್ಚು ಅಲ್ಲೇ ಆಗುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಏನಂದರೆ, ಅವರು ಸಾಮಾನ್ಯವಾಗಿ ಒಬ್ಬೊಬ್ಬರೇ ಸಹಜವಾಗಿ ಹೋಗೋದಿಲ್ಲ, ಒಂದು ಟೀಮನ್ನು ಕಟ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಒಂದು ಗುಂಪಲ್ಲಿ 100 ಜನ ಈ ರೀತಿ ಟೀಮಲ್ಲಿ ಹೋಗೋದ್ರಿಂದ ತುಂಬ ಸಮಯ ತಗೊಳುತ್ತೆ ಅಂಥೇಳಿ. ಈಗ ಕಳೆದ ಬಾರಿ ಹೋದವರು ಒಂದು ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಬಾರಿ ಸುಮಾರು ಸಂಜೆ 6 ಗಂಟೆ ಸುಮಾರಿಗೆ ಕೋವಿಡ್ ಟೆಸ್ಟ್ ಮಾಡುವಂತಹ RT-PCR ಸೆಂಟರ್ಗೆ ಹೋದರೆ ಅವರು ಅದನ್ನು ಸ್ವ್ಯಾಬನ್ನು ಕಲೆಕ್ಟ್ ಮಾಡಿ RT-PCR ಟೆಸ್ಟನ್ನು ಮಾಡಿ ಅವರು ರಿಪೋರ್ಟ್ ಕೊಡಬೇಕಾದ್ರೆ ಮಾರನೇ ದಿನ ಬೆಳಗ್ಗೆ 10 ಗಂಟೆ ಆಗಿತ್ತು. ಸೊ ಅಲ್ಲಿವರೆಗೂ ಇವರು ಅಲ್ಲೇ ಕೂತ್ಕೊಂಡಿರಬೇಕು. ಅಂದರೆ ಸ್ವ್ಯಾಬನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದರೆ ಅದಕ್ಕೆ ರಿಪೋರ್ಟ್ ಬರೋವರೆಗೂ ಇವರು ಅಲ್ಲೇ ಕಾಯಿಸೋದ್ರಿಂದಾಗಿ ಒಂದು ನಮಗೆ ಸಮಯನೂ ವ್ಯರ್ಥ ಆಗ್ತಾ ಇದೆ, ಜೊತೆಗೆ ದೇವಸ್ಥಾನಕ್ಕೆ ತೆರಳಬೇಕಾಗಿರುತ್ತೆ, ಅಲ್ಲಿ ಅನಾವಶ್ಯಕ ಟೈಮ್ ಇಲ್ಲಿ ವೇಸ್ಟ್ ಆಗುತ್ತೆ ಅಂತೇಳಿ. ಹಾಗಾಗಿ ಇವರು ರಾಜ್ಯ ಸರ್ಕಾರದೊಟ್ಟಿಗೆ ಒಂದು ಮನವಿಯನ್ನು ಮಾಡಿ ನಮಗೆ ಇಲ್ಲಿ RT-PCR ರಿಪೋರ್ಟನ್ನು ಕೊಟ್ಟು ಅದನ್ನು ಕೇರಳ ಸರ್ಕಾರ ಅನುಮೋದನೆ ಮಾಡೋ ರೀತಿಯಲ್ಲಿ ನೀವು ಮಾತುಕತೆಯನ್ನು ನಡೆಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸರಿ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಈಗ ಸದ್ಯಕ್ಕೆ ಏನು ಆತಂಕ ಆಗಿದೆ ಅಂತಂದ್ರೆ, ಮತ್ತೆ ಕೋವಿಡ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈಗ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹೋದ ವರ್ಷ ಸಹ ಇದೇ ರೀತಿ ಕೋವಿಡ್ ಬಂದು ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಕೇರಳಕ್ಕೆ ಹೋಗಿ ಕೋವಿಡನ್ನು ಚೆಕ್ ಮಾಡಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಬರೋದು ಬಹಳ ಕಠಿಣವಾಗಿತ್ತು ಮತ್ತು ಅಷ್ಟೇ ಆತಂಕವೂ ಆಗಿತ್ತು. ಯಾಕಂದರೆ ಜೀವದ ಭಯ ಇರೋದ್ರಿಂದ ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಏನಪ್ಪ ಅಂತಂದರೆ, ಈ ಒಂದು ಸಲ ಮಾಲೆ ಧರಿಸಿದ ಮೇಲೆ 48 ದಿನ ವ್ರತ ಆಚರಣೆ ಮಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಬಂದ ಮೇಲೆ ಈ ಮಾಲೆ ತೆಗೆಯುವಂಥ ಒಂದು ವಾಡಿಕೆ ಮತ್ತು ಪದ್ಧತಿ, ಅದನ್ನು ನಾವು ಮಾಡಲೇಬೇಕಾಗಿರ್ತದೆ. ಆದರೆ ಈ ಸರಿ ಮತ್ತೆ ಕೋವಿಡ್ ಇರೋದ್ರಿಂದ ಶಬರಿಮಲೆಗೆ ಹೋಗಿ ನಾವು ದರ್ಶನ ಮಾಡಿ ಬರಬೇಕಂತಂದ್ರೆ ಕೋವಿಡ್ ಚೆಕ್ ಮಾಡಿಸ್ಕೋಬೇಕಾಗ್ತದೆ. ಅಲ್ಲಿ ಇನ್ನೂ ಏನು ಗೈಡ್ಲೈನ್ಸ್ ಆಗಿದೆ ಗೊತ್ತಿಲ್ಲ, ನಮ್ಮಲ್ಲಂತೂ ಗೈಡ್ಲೈನ್ಸ್ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನಪ್ಪ ಅಂತ, ನಮ್ಮ ಬೇಡಿಕೆ ಏನಂತಂದರೆ, ಅಲ್ಲಿ ಕೋವಿಡ್ ಚೆಕ್ ಮಾಡಲಿಕ್ಕೆ ಹೋದ ವರ್ಷ ಮೊದಲಿಗೆ 1,500 ಇತ್ತು, ಆಮೇಲೆ 1,700 ಮಾಡಿದರು, ಆಮೇಲೆ 2,000, 2,500 ಹಿಂಗೆ ಸಾಕಷ್ಟು ಬೇರೆ ಬೇರೆ ಕಡೆ ಪಾಯಿಂಟ್ಗಳನ್ನ ಮಾಡಿ ಬೇರೆ ಬೇರೆ ಥರ ಹಣವನ್ನು ನಮ್ಮ ಕಡೆಯಿಂದ ತೊಗೊಂಡು ನಮ್ಗೆ ಚೆಕ್ ಮಾಡಿ ಮೇಲ್ಗಡೆ ಬಿಡ್ತಾಯಿದ್ರು. ಅದರಿಂದ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹೆಂಗಂದ್ರೆ, ಕಡು ಬಡ ಹಿಡ್ಕೊಂಡು ಮಾಧ್ಯಮ ವರ್ಗದವರಿಗೆ ನಮ್ಮಲ್ಲಿ ಈ ಮಾಲೆಧಾರಣೆ ಮಾಡ್ತಕ್ಕಂಥ ಜಾಸ್ತಿ ಜನ ಇರ್ತಾರೆ. ಅದಕ್ಕೆಲ್ಲರಿಗೆ ಅನುಕೂಲ ಇರೋದಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ನಮ್ಮ ಒಂದು ಬೇಡಿಕೆಗೆ ಅವರು ಸ್ಪಂದಿಸಬೇಕಂತೇಳಿ ಕೇಳ್ಕೊತದ್ದು. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ನಮಗೆ ಫ್ರೀಯಾಗಿ ಮತ್ತು ಕೇರಳದಲ್ಲಿ ಫ್ರೀಯಾಗಿ ನಮಗೆ ಚೆಕ್ ಮಾಡಿ ನಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾವು ದಯವಿಟ್ಟು ಸರ್ಕಾರಕ್ಕೆ ನಾವು ಬೇಡಿಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ಈ ರೀತಿ ಸಾಮಾನ್ಯವಾಗಿ ಏನಂದರೆ, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಈಗ ಶಬರಿಮಲೆಗೆ ಹೋಗಬೇಕಾದ್ರೆ ಅವರು ನೇರವಾಗಿ ಇಲ್ಲಿಂದ ಶಬರಿಮಲೆಗೆ ಹೋಗೋದಿಲ್ಲ. ರಾಜ್ಯದಲ್ಲಿರುವಂತಹ ಮತ್ತು ಬೇರೆ ರಾಜ್ಯದಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳೇನಿವೆ ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಶಬರಿಮಲೆಗೆ ಹೋಗ್ತಾರೆ. ಸೊ ಆದರೆ ಹೋಗ್ತಿರ್ಬೇಕಾದ್ರೆ ಸುಮಾರು 4-5 ದಿನ ಸಹಜವಾಗಿ ಹೋಗಿ ಬರಬೇಕಾದ್ರೆ ಕನಿಷ್ಠ 10 ದಿನ ಅವರಿಗೆ ಅವಧಿ ಬೇಕಾಗುತ್ತೆ. ಹಾಗಾಗಿ 48 ಗಂಟೆ ಮಾತ್ರ ಅವರು RT-PCR ಕನ್ಸಿಡರ್ ಮಾಡೋದ್ರಿಂದ ಮತ್ತೆ ಪುನಃ RT-PCRಗೆ ಅವರು ಕೋವಿಡ್ ನೆಗೆಟಿವ್ ರಿಪೋರ್ಟ್ಗಾಗಿ ಅವರು ಟೆಸ್ಟ್ ಮಾಡಬೇಕಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಪ್ರತಿ ಸಾರಿಗೂ 1,500 ರಿಂದ 2,500ವರೆಗೆ ಟೆಸ್ಟನ್ನು ಮಾಡೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ವಹಿಸಿ ಕೇರಳ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಂದು ಟೆಸ್ಟ್, ಅಂದರೆ ಈಗ ಕೇರಳ ರಾಜ್ಯಕ್ಕೆ ಅವರು ಕರ್ನಾಟಕದಿಂದ ಎಂಟ್ರಿ ಆಗುವಾಗ ಒಂದು ಟೆಸ್ಟ್ ಮಾಡಿದರೆ ವಾಪಸ್ಸು ಶಬರಿಮಲೆಯಿಂದ ವಾಪಸ್ ಬರೋವರೆಗೂ ಸಹಿತ ಅದನ್ನು ಅನುಮೋದನೆ ಮಾಡಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ.
ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸಹಿತ ಇದೇ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಅಲ್ಲಿನ ಸರ್ಕಾರದ ಜೊತೆಗೆ ಕರ್ನಾಟಕ ಸರ್ಕಾರ ಮಾತುಕತೆಯನ್ನು ಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಮಗೊಂದು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ಮಾಲಾಧಿಕಾರಿಗಳು ಈಗ ಸರ್ಕಾರಕ್ಕೆ ಮನವಿಯನ್ನು ಮಾಡಿರುವಂಥದ್ದು.